ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್, ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ವೇದಾವತಿ ನದಿ, ಅದನ್ನ ನಾವು ಅಗರೆ ಅಂತಾನೆ ಕರಿತಿದೀವಿ. ಈ ಅಗರೆ ಮೋಕ ಏನ್ಲಿಂದ ಪ್ರಾರಂಭ ಆಗುತ್ತೆ ಸರ್. ಮೋಕ, ಬರದನಹಳ್ಳಿ, ಗೋಟೂರು, ಕರ್ಚೇಡು, ಬಸರಕೋಡು, ತಾಳೂರು, ಊಳೂರು, ಉತ್ತನೂರು, ಮಾಡ್ಸಗೂರು, ಕೂರಿನೂರು, ಬೋದೂಪ, ಈ ರೀತಿಯಾಗಿ ಕಂಪ್ಲೀಟ್ ಬಳ್ಳಾರಿ ಗ್ರಾಮೀಣ ಮತ್ತು ಸಿರುಗುಪ್ಪ ತಾಲೂಕಿನ 50-60 ಹಳ್ಳಿಗಳು, ಜೊತೆಗೆ ಆಂಧ್ರ ಪ್ರದೇಶದ ಒಂದು 20 ಹಳ್ಳಿಗಳು, ಈ ಎಲ್ಲ ಒಂದು 70 ಹಳ್ಳಿಗಳಿಗೆ ಹರಿತಕ್ಕಂಥ ವೇದಾವತಿ ನದಿ ನೀರಿಗೆ ಈಗ ತುಂಗಭದ್ರಾ ಜಲಾಶಯದಿಂದ ಬಿಟ್ಟಿರ್ತಕ್ಕಂಥ ನೀರು, ಏನು ಲೋ ಲೆವೆಲ್ ಕೆನಾಲಿಗೆ ಬಿಟ್ಟಿರ್ತಕ್ಕಂಥ ನೀರು ಅಲ್ಲಿಗೆ ಬರ್ತಾ ಇಲ್ಲ ಸರ್ ಅಗರಿಗೆ. ಯಾಕಂದ್ರೆ ಅದು ತಳಮಟ್ಟದಾಗ ಇರ್ತಕ್ಕಂಥದ್ದು. ಎಲ್ಲ ಮೇಲ್ಮಟ್ಟದಾಗ ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಏನು ಕುಡಿಯೋ ನೀರಿನ ಕೆರೆಗಳಿಗೆ ತುಂಬಸಕ್ ಸರಿ ಬಿಟ್ಟರು. ಆದ್ರೆ ಇಲ್ಲಿ ವೇದಾವತಿ ನೀರು ಒಣಗೇ ಬಿಟ್ಟತ್ತೆ. ಜನಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಳೆಗಳೆಲ್ಲ ಒಣಗ್ತದವ. ಇಂಥ ಪರಿಸ್ಥಿತಿ ಕಷ್ಟ ಐತೆ ಸರ್. ಹಂಗಾಗಿ ನಾವು ಇವತ್ತಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮಲಿಂಗಪ್ಪನವರು ಕೂಡ ಇವಾಗ ಬಂದಿದ್ರು. ಅವರೊಂದಿಗೆ ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಇವತ್ತು ಮನವಿ ಸಲ್ಲಿಸಿದೀವಿ. ದಯವಿಟ್ಟು ಬೇಗನೆ ಆದೇಶ ಮಾಡ್ರಿ, ತುಂಗಭದ್ರಾ ಜಲಾಶಯಕ್ಕೆ ಮುಖ್ಯ ಅಧಿಕಾರಿಗಳಿಗೆ ಆದೇಶ ಮಾಡಿ ವೇದಾವತಿ ನದಿಗೆ ನೀರು ಬಿಡಿಸಕ್ಕಂತ ಪ್ರಯತ್ನ ಮಾಡಿರ್ತಕ್ಕಂಥ ಮಾತನ್ನ ಇವತ್ತಿನ ಮನವಿ ಕೊಟ್ಟಿದ್ದೀವಿ. ಸರ್ಕಾರ ಗಮನ ಹರಿಸಿ ತಕ್ಷಣ ಏನಾದ್ರೂ ಕೂಡ ವೇದಾವತಿ ನದಿಗೆ ನೀರು ಬಿಡಿಸ ಹೋದ್ರೆ ಆಂಧ್ರಕ್ಕೆ ನಾವು ನೀರು ಬಿಡದಂಗೆ ಹೋರಾಟ ಮಾಡ್ತಕ್ಕಂಥದ್ದು ನಿಜ ಐತೆ ನೋಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.